ಸರ್ ಪವರ್ ಶೇರಿಂಗ್ ಇದೆ ಅನ್ನೋದಾದ್ರೆ ಸಿಎಂ ಸ್ಥಾನದ ಬದಲಾವಣೆಯವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಇವರೇ ಮುಂದುವರಿತಾರೆ. ಅದು ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ, ಸುರ್ಜೇವಾಲ ಅವ್ರು ಹೇಳಬೇಕು ಅದಕ್ಕೆ. ಯಾಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಸರ್ ಈಗ ಖರ್ಗೆ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ ಸರ್, ಇನ್ನು 8 ದಿವಸದಲ್ಲಿ ಒಂದಷ್ಟು ಸ್ಟೇಟ್ಗಳು PCC ಅಧ್ಯಕ್ಷ ಬದಲಾವಣೆ ಮಾಡ್ತೀವಿ ಅಂತ. ಕಾದ್ ನೋಡೋಣ. ಅಲ್ಲ ಸರ್, ತಾವೇನಾದ್ರು ಮಾನಸಿಕ ಇಲ್ಲ, ಕಾದ್ ನೋಡೋಣ. ಅಲ್ಲ, ನಿಮ್ಮ ಹೆಸರು ಅನೌನ್ಸ್ ಮಾಡಿದ್ರೆ ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಇಲ್ಲ, ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬೋದು. ಅದ್ರ ಬಂದಾಗ ಚರ್ಚೆ ಮಾಡೋಣ. ನಿನ್ನೆ ಹೇಳಿದ್ದೀನಿ, ಚರ್ಚೆ ಮಾಡೋಣ. ಆಗಲ್ಲ ಅಂತಾನೆ ಸರ್? ಹಾಂ, ಗೊತ್ತಿಲ್ಲ ನನಗೆ ಅದು ಯಾವುದು, ಈ ನಮ್ಮ ರಾಜ್ಯ ಹೇಳಿದಾರ ಬೇರೆ ರಾಜ್ಯ ಹೇಳಿದಾರ. ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತದೆ. ನಿನ್ನೆ ಕೂಡ ಹೇಳಿದ್ದೀನಿ ನಾನು. ಇಲ್ಲ ಅದ್ರ ಬಗ್ಗೆ ಹೇಳಿ. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ಚುನಾವಣೆಗೆ ಇಲ್ಲೇ ಇದ್ದರೆ ಅಥವಾ ಅವ್ರನ್ನ ಇಳಿಸಿದ್ರೆ ಕಷ್ಟ ಆಗುತ್ತೆ ಕಾಂಗ್ರೆಸ್ ಗೆಲ್ಲಕ್ಕೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು ಅವರು. ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ಬಿಜೆಪಿ ಯಡಿಯೂರಪ್ಪನವ್ರು ಇಳಿಸಿ ಎಡವಟ್ ಮಾಡ್ಕೊಂಡು ಆ ರೀತಿ ಆಗಬಾರ್ದು ಅನ್ನೋದು ಅದಾದ ಪ್ರಶ್ನೆ ಇಲ್ಲ. ಅದನ್ನ ಆಲ್ರೆಡಿ ಹೇಳಿದ್ದೀನಿ, ಅವ್ರು ಬೇಕು ನಮಗೆ. ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಕೆಲವು ರಾಜ್ಯಗಳ ಉಸ್ತುವಾರಿಗಳು ಚೇಂಜಸ್ ಆಗಿದೆ ಸರ್, ನಮ್ಮ ರಾಜ್ಯದ ಚೇಂಜಸ್ ಆಗ್ಬೋದು. ನಮ್ಮ ವ್ಯಾಪ್ತಿಗೆಲ್ಲ 15 ನಾಯಿಲ್ ಮಾಡ್ರೆ ರಾಹುಲ್ ಗಾಂಧಿ ಮಾಡ್ತಾರೆ, ಅವ್ರು ಮಾಡೋದು. ನನ್ನ ವ್ಯಾಪ್ತಿಗೆ ಕೇಳಿ ನಾನೇ ಹೇಳೋದಕ್ಕೆ ಬಹುತೇಕ ಇನ್ನೊಂದು 3-4 ದಿನದೊಳಗಾಗಿ ಉಸ್ತುವಾರಿ ಬದಲಾವಣೆ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ ಸರ್. ಅದು ಗೊತ್ತಿಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬಂದು ಸಂಬಂಧಪಟ್ಟ ವಿಷಯನಲ್ಲ. ಸೊ ಸುರ್ಜೇವಾಲರು ಇದ್ದಾರೆ ಈಗ. ಸೊ ಅದ್ರ ಬಗ್ಗೆ ನಾ ಹೇಳಲಿಕ್ಕೆ ಸರ್, ಈಗ ಮುಂದೆ ಒಂದು ನಾಯಕತ್ವದ ಅಗತ್ಯತೆ ಇದೆ, ಅದಕ್ಕೋಸ್ಕರ ಆದರೂ ಈಗ ಬದಲಾವಣೆ ಆಗಬೇಕು ಅಂತ ಬಯಸ್ತೀರಾ KPCC ಅಧ್ಯಕ್ಷರು? ಇಲ್ಲ, ಹಂಗೆ ಆ ಥರ ಏನಿಲ್ಲ. ಅದು ಪಕ್ಷ ಯಾವಾಗ ಏನು ತೀರ್ಮಾನ ಮಾಡ್ತೇವೆ ಅದು ನಾವೆಲ್ಲರೂ ಕೂಡ ಒಬ್ಬೆ ಮಾಡ್ತೀವಿ, ಭದ್ರಾಗಿದ್ವಿ ಅಷ್ಟೇ. ಯಾವ್ದ್ರೆ ಇಲ್ಲ ಅದನ್ನ ಹೋಗಿ ಮತ್ತೆ ನೀವು ಅವ್ರನ್ನ ಕೇಳೋದು, ಅವ್ರನ್ನ ಕೇಳೋದು, ಹಂಗಾಗಬೇಡ. ಇಷ್ಟಕ್ಕೆ ಕ್ಲೋಸ್